ಎಲ್ರಿಗೂ ನಮಸ್ಕಾರ. ನಾವೀಗ ನೋಡ್ತಿರೋದು ಮಡಿಕೇರಿ ಕೋಟೆ. ಮಡಿಕೇರಿ ಎಂಬುದು ಕರ್ನಾಟಕದ ಕೊಡಗು ಜಿಲ್ಲಾ ಕೇಂದ್ರವಾಗಿದ್ದು ಅತ್ಯಂತ ಸುಂದರವಾದ ನೈಸರ್ಗಿಕ ತಾಣ ಕೂಡ ಹೌದು. ಹಾಲೇರಿ ವಂಶದ ಅರಸರ ಕಾಲದಲ್ಲಿ ಮುದ್ದುರಾಜ ಎಂಬ ಅರಸ ಮಡಿಕೇರಿ ನಗರವನ್ನು ಕ್ರಿಸ್ತಶಕ 1681ರಲ್ಲಿ ನಿರ್ಮಾಣ ಮಾಡ್ತಾನೆ. ಆತನ ಕಾಲದಲ್ಲಿ ಈ ಸ್ಥಳಕ್ಕೆ ಮುದ್ದುರಾಜನಕೇರಿ ಎಂಬುದಾಗಿ ಕರೆಯುತ್ತಾ ಇದ್ದರು. ಕಾಲ ಕಳೆದಂತೆ ಮುದ್ದುರಾಜನಕೇರಿ ಎಂಬುದು ಜನರ ಬಾಯಲ್ಲಿ ಮಡಿಕೇರಿ ಎಂದಾಯಿತು. ಅದು ಬ್ರಿಟಿಷರ ಬಾಯಿಗೆ ಸಿಕ್ಕು ಮರ್ಕೆರ ಎಂಬುದಾಗಿ ಕರೆಯಲ್ಪಡಿತು. ಮೂಲತಃ ಮಡಿಕೇರಿಯಲ್ಲಿರುವ ಕೋಟೆಯನ್ನು ಕೊಡಗಿನ ಹಾಲೇರಿ ರಾಜರ ಕಾಲದಲ್ಲಿ ಮಣ್ಣಿನಿಂದ ನಿರ್ಮಿಸಲಾಗಿತ್ತು. ತದನಂತರದಲ್ಲಿ ಟಿಪ್ಪು ಸುಲ್ತಾನನು ಇದನ್ನು ವಶಪಡಿಸಿಕೊಂಡು ಅದನ್ನು ಗ್ರಾನೈಟ್ ಮತ್ತು ಜಂಬಿಟಿಗೆ ಅಥವಾ ಚಿರೆಕಲ್ಲುಗಳಿಂದ ಕೋಟೆಯನ್ನು ಪುನಃ ಕಟ್ಟಿಸಿ ಮಡಿಕೇರಿಗೆ ಜಾಫರಾಬಾದ್ ಎಂಬುದಾಗಿ ಹೆಸರನ್ನು ಕೂಡ ಇಡ್ತಾನೆ. ಈಗ ನಾವು ನೋಡುತ್ತಿರುವುದು ಮಡಿಕೇರಿ ಕೋಟೆಯ ಒಳಭಾಗದಲ್ಲಿರುವಂತಹ ಅರಮನೆಯನ್ನು. 1790ರಲ್ಲಿ ದೊಡ್ಡವೀರ ರಾಜೇಂದ್ರರು ಕೋಟೆಯ ಮೇಲೆ ಹಿಡಿತವನ್ನು ಸಾಧಿಸಿ ಮತ್ತೆ ಹಾಲೇರಿ ವಂಶದ ಆಳ್ವಿಕೆಯನ್ನು ಇಲ್ಲಿ ಪ್ರಾರಂಭ ಮಾಡ್ತಾರೆ. ನಂತರ ಕೊಡಗಿನ ಭಾಗದಲ್ಲಿ ಆಳ್ವಿಕೆಯನ್ನು ನಡೆಸಿದಂತಹ ಈ ಹಾಲೇರಿ ವಂಶದ ಇಮ್ಮಡಿ ಲಿಂಗರಾಜೇಂದ್ರರು ಈ ಅರಮನೆಯನ್ನು ನಿರ್ಮಾಣ ಮಾಡಿದರು. ಲಿಂಗರಾಜೇಂದ್ರರ ಅಥವಾ ಎರಡನೇ ಲಿಂಗರಾಜೇಂದ್ರರ ಕಾಲದಲ್ಲಿ ನಿರ್ಮಾಣವಾದ ಅರಮನೆಯನ್ನು ನಾವು ಈ ಭಾಗದಲ್ಲಿ ಇಂದು ಗಮನಿಸಬಹುದಾಗಿದೆ. ಕೋಟೆಯ ಒಳಭಾಗದಲ್ಲಿ ಅರಮನೆಯ ಜೊತೆಗೆ ಚರ್ಚನ್ನು ಗಮನಿಸುವುದಲ್ಲದೆ ಗಾರೆಯಿಂದ ನಿರ್ಮಿಸಲಾದ 2 ಸುಂದರವಾದಂತಹ ಆನೆಗಳನ್ನು ಕೂಡ ನಾವು ಕಾಣಬಹುದು. ನಾವೀಗ ಸಂಚರಿಸುತ್ತಿರುವುದು ಕೋಟೆಯ ಮೇಲ್ಭಾಗದಲ್ಲಿ. ಈ ಕೋಟೆಯ ಭಾಗದಲ್ಲಿ 1933ನೇ ಇಸ್ವಿಯಲ್ಲಿ ಬ್ರಿಟಿಷರು ಗಡಿಯಾರದ ಗೋಪುರವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಮಡಿಕೇರಿ ಕೋಟೆ ಅಂಕುಡೊಂಕಾದ ಷಟ್ಕೋನಾಕಾರದಿಂದ ಕೂಡಿದ ಆಕಾರದಲ್ಲಿದ್ದು ಬಹುತೇಕ ಬೆಟ್ಟದ ತುದಿಯನ್ನು ಹೋಲುವಂತಿದೆ. ಕೋಟೆಯ ಒಳಭಾಗದ ಮೇಲ್ಭಾಗದಲ್ಲಿರುವ ಕೊತ್ತಲದ ಭಾಗದಿಂದ ಈ ರೀತಿಯಾಗಿ ಸೈನಿಕರು ರಕ್ಷಣೆಗೋಸ್ಕರ ಕಾವಲನ್ನು ಕಾಯುತ್ತಿದ್ದ ಸ್ಥಳಗಳಿವೆ. ಜೊತೆಯಲ್ಲಿ ಆ ಸ್ಥಳದಿಂದ ಕೋಟೆಯ ಕೆಳಗಿನ ಭಾಗವನ್ನು ವೀಕ್ಷಿಸಲು ಕೂಡ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ನಾವೀಗ ನೋಡ್ತಾ ಇರುವಂತಹ ಈ ಕಿಂಡಿಯಲ್ಲಿ ಕೆಳಗಿನ ಭಾಗದಲ್ಲಿ ಯಾವುದೇ ಓಡಾಟಗಳಿದ್ದರೆ ಮತ್ತು ಸೈನಿಕರು ಪ್ರತಿದಾಳಿಯನ್ನು ಮಾಡಲಿಕ್ಕೆ ಅನುಕೂಲಕರವಾದಂತಹ ರೀತಿಯಲ್ಲಿ ಇಂತಹ ವ್ಯವಸ್ಥೆಗಳಿದ್ದವು. ಕೋಟೆಯ 6 ವಿವಿಧ ಮೂಲೆಗಳಲ್ಲಿ ಕೊತ್ತಲವನ್ನು ಕೂಡ ನಿರ್ಮಿಸಲಾಗಿದ್ದು ಅವುಗಳು ವೃತ್ತಾಕಾರದಲ್ಲಿವೆ. ಇಂದು ಕೋಟೆಯ ಆವರಣದಲ್ಲಿ ಹಲವಾರು ಸರ್ಕಾರಿ ಕಟ್ಟಡಗಳೂ ಕೂಡ ಇವೆ. ಜೊತೆಯಲ್ಲಿ 19ನೇ ಶತಮಾನದಲ್ಲಿ ನಿರ್ಮಾಣವಾದ ಭವ್ಯವಾದ ಚರ್ಚನ್ನು ಕೂಡ ನಾವು ನೋಡುತ್ತಿದ್ದೇವೆ. ಈ ಚರ್ಚ್ನಲ್ಲಿ ಇಂದು ರಾಜ್ಯ ಪುರಾತತ್ವ ಇಲಾಖೆಯಿಂದ ನಿರ್ಮಿತವಾದ ವಸ್ತು ಸಂಗ್ರಹಾಲಯವನ್ನು ಕೂಡ ನಾವು ಕಾಣಬಹುದಾಗಿದೆ. ಕೋಟೆಯ ಗೋಡೆಗಳನ್ನು ಮತ್ತು ಹಲವಾರು ಭಾಗಗಳನ್ನು ಸುಣ್ಣದ ಕಲ್ಲು ಮಿಶ್ರಿತ ಗಾರೆಗಳಿಂದ ನಿರ್ಮಾಣವಾಗಿದ್ದು ಸಂರಕ್ಷಿಸಲಾಗಿದೆ. ಒಮ್ಮೆ ಭೇಟಿ ಕೊಡಿ. ಧನ್ಯವಾದಗಳು.